ಬರ್ರಿ ಭಾಯಿ ಸರ್ 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 ಬನ್ನಿ ನಮ್ಮ ಸಂಗಡ ನಾರಾಯಣ ಗೌಡರು ಬಿಡುಗಡೆಗೊಳಿಸಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ.
ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಮಲ ಸಿಂಹ ಕೂಡ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ನಿಯಮ ಕನ್ನಡ ಉಳಿಬೇಕಂದ್ರೆ ನಾರಾಯಣಗೌಡರನ್ನ ಬಂಧನ ಮಾಡಿದಂತ ನಾರಾಯಣಗೌಡರ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲಂದ್ರೆ ರಾಜ್ಯಾದ್ಯಂತ ಮುಂದುವರಿಸ್ತೀವಿ. ಅದೇ ರಾಜ್ಯ ಸರ್ಕಾರದ ಇದು ಹೇಳಿತನ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಾ ಕಡೆ ನಿಯಮ ಇರಬೇಕಾದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲ ಕಡೆ ನಿಯಮ ಇರಬೇಕಾದ್ರೆ ಅದು ಪಾಲನೆ ಮಾಡೋದಿಲ್ಲಲ್ಲ. ನಾವೇನಾದ್ರೂ ಅದನ್ನ ಹರಿದು ಹಾಕಿದ್ರೆ ನಮ್ಮ ಮೇಲೆ ನೀವು ಕಾನೂನು ಕ್ರಮ ತಗೊಳ್ತೀರಿ. ಅವ್ರು ಪಾಲನೆ ಮಾಡಿಲ್ಲಲ್ಲ, ಅಧಿಕಾರಿಗಳ ಮೇಲೆ ಎಷ್ಟು ಕ್ರಮ ತಗೊಂಡಿದ್ದೀರಿ? ಪೊಲೀಸರು ನಮ್ಮನ್ನು ಬಂಧಿಸ್ತಾರಲ್ಲ, ಬಂಧಿಸ್ರೆ ನೀವು ಬೇಡ ಅನ್ನೋದಿಲ್ಲ. ಆದ್ರೆ ಅವರು ಕಾನೂನು ಉಲ್ಲಂಘನೆ ಮಾಡಿದಾರಲ್ಲ, ಬೋರ್ಡ್ ಹಾಕಿದವರು ಕಾನೂನು ಉಲ್ಲಂಘನೆ ಮಾಡಿದಾರಲ್ಲ, ಅವ್ರಿಗೆ ಯಾಕೆ ಬಂಧಿಸೋದಿಲ್ಲ ನೀವು? ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ, ಆಮೇಲೆ ನಾವು ನೋಡ್ತೀವಿ. ನಮ್ಮ ನಾಯಕರಾದಂತ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ. ಕೂಡಲೇ ಜೈಲದಿಂದ ಬಿಡುಗಡೆಗೊಳಿಸಬೇಕು. ರಾಜ್ಯದಲ್ಲಿ ಇರುವಂತ ಎಲ್ಲಾ ನಾಮಫಲಕಗಳಲ್ಲಿ ಕನ್ನಡ 60% ಇರಬೇಕು. ಇವತ್ತು ಆಂಗ್ಲ ಆಗಿರ್ಬಹುದು, ಮರಾಠಿ ಆಗಿರ್ಬಹುದು, ಉರ್ದು ಆಗಿರ್ಬಹುದು, ತಮಿಳು ಆಗಿರ್ಬಹುದು, ತೆಲುಗು ಆಗಿರ್ಬಹುದು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಭಾಷೆ ಕನ್ನಡವಾಗಿರ್ಬೇಕು. ಯಾವುದೇ ಮಾಲ್ ಇರಲಿ, ಹೋಟೆಲ್ ಇರಲಿ, ಸರ್ಕಾರಿ ಆಫೀಸ್ ಇರಲಿ, ಯಾವುದೇ ಇರಲಿ, ಎಲ್ಲ ಕೂಡ ಕನ್ನಡಮಯ ಆಗಬೇಕು. ಇಲ್ಲದಿದ್ದರೆ ಪ್ರತಿ ಜಿಲ್ಲೆ ಪ್ರತಿ ಹುಬ್ಬಳ್ಳಿ ಗ್ರಾಮ ಮಟ್ಟದಲ್ಲೂ ಕೂಡ ಈ ಹೋರಾಟ ಮುಂದುವರಿತೈತಿ. ಇಲ್ಲಂತಂದ್ರೆ ಮುಖ್ಯವಾದಂತಹ ಸ್ವರೂಪವನ್ನು ತೊಡ್ಕೊಳ್ಬೇಕಾಗೈತಿ. ಇದಕ್ಕೆ ರಾಜ್ಯಕ್ಕೆ ಸರ್ಕಾರನೇ ಕಾರಣ ಆಗತೈತಿ ಮತ್ತು ಪೊಲೀಸ್ ಇಲಾಖೆನೇ ಕಾರಣ ಆಗ್ಬೇಕಾಗ್ತೈತಿ. ಯಾಕಂತಂದ್ರೆ ನಾವು ಇನ್ನು ಬಿಡಂಗಿಲ್ಲ. ನಮ್ಮ ನಾರಾಯಣಗೌಡ ನಮ್ಮ ನಾಯಕರನ್ನು ಯಾವಾಗ ಬಂಧಿಸಿದಾರೋ ಅವತ್ತು ರೋಷ ಆಕ್ರೋಶ ನಮ್ಮಲ್ಲಿ ತುಂಬಿಕೊಂಡಿದೆ. ಕನ್ನಡ ಹೋರಾಟಗಾರರನ್ನು ಬಂಧಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಾರಾಯಣಗೌಡರನ್ನ ಬಿಡುಗಡೆ ಮಾಡಿದರೆ ಇಲ್ಲದಿದ್ದರೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿದರೆ ಇಲ್ಲದಿದ್ದರೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ತಾಯಿ ಭುವನೇಶ್ವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ, ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಕಮಲ ಸಿಂಹ ನಾರಾಯಣಗೌಡರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪ್ರತಿಭಟನೆ ಇದು ಪ್ರತಿಯೊಬ್ಬರ ಹಕ್ಕು. ನಮಗೆ ನ್ಯಾಯ ಸಿಗಬೇಕಾದಾಗ ಪ್ರತಿಭಟನೆ ನಾವು ಮಾಡ್ತಾ ಇರ್ತೀವಿ. ಬೆಂಗಳೂರಿನಲ್ಲಿ ಒಂದು ತಿಂಗಳಿನಿಂದ ಜಾಗೃತಿ ಮೂಡಿಸಿ ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ, ಅಂಗಡಿಕಾರರಿಗೆ ಗಮನಕ್ಕೆ ತಂದ್ರು ಕೂಡ ನಾಮಫಲಕಗಳಲ್ಲಿ, ಅಂಗಡಿ ಮುಗ್ಗಟ್ಟುಗಳ ಒಂದು ನಾಮಫಲಕಗಳಲ್ಲಿ, ಜಾಹೀರಾತುಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಅದಕ್ಕಾಗಿ 27ನೇ ತಾರೀಕಿಗೆ ನಾವು ಗಡುವು ಕೊಟ್ಟು ಅಲ್ಲಿಂದ ರ್ಯಾಲಿ ಮಾಡಬೇಕಾದ್ರೆ ನಮಗೆ ರ್ಯಾಲಿಗೂ ಕೂಡ ಅವಕಾಶ ಮಾಡಿಕೊಡದೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡ ಬಂಧನ ಮಾಡಿದ್ದಾರೆ. ಇದು ಅವರನ್ನ ತಕ್ಷಣ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಯಾಕಂತಂದ್ರೆ ನಮ್ಗೆ ರ್ಯಾಲಿಗೆ ನೀವು ರ್ಯಾಲಿ ಮಾಡಕ ಕೊಟ್ಟಿಲ್ಲ, ಅವ್ರನ್ನ ಬಂಧನ ಹೆಂಗ್ ಮಾಡ್ತೀರಿ ನೀವು? ಅಲ್ಲಿವರೆಗೆ ಜಾಗೃತಿ ಮೂಡಿಸಿದಾಗ ಪೊಲೀಸ್ ಇಲಾಖೆ, ಬಿಬಿಎಂಪಿ, ಮಹಾನಗರ ಪಾಲಿಕೆಗಳು ಏನ್ ಕತ್ತೆ ಕಾಯ್ತಾ ಇದ್ವ? ಅವ್ರ ಮೇಲೆ ಕ್ರಮ ಮಾಡಿಲ್ಲ ನೀವು. ಯಾರು ಹಾಕಿಲ್ಲ ಅವ್ರ ಮೇಲೆ. ಕನ್ನಡ ಹೋರಾಟಗಾರನ ಬಂಧನ ಮಾಡ್ತೀರಿ, ಇದು ಯಾವ ನ್ಯಾಯ? ಅದಕ್ಕಾಗಿ ನಾರಾಯಣಗೌಡನ ಬಿಡುಗಡೆ ಆಗೋವರೆಗೂ ರಾಜ್ಯಾದ್ಯಂತ ನಮ್ಮ ಹೋರಾಟಗಳು ಮುಂದುವರಿತಿದೆ. ಯಾಕಂತಂದ್ರೆ ಎಲ್ಲಾ ಕನ್ನಡಿಗ ಸಂಘಟನೆಗಳು ಒಂದಾಗಿದ್ದಾರೆ. ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ಎಲ್ಲ ಕನ್ನಡಿಗರು ಒಂದಾಗ್ತಾ ಇದ್ದಾರೆ. ನಿಮಗೆ ಉಳಿಗಾಲ ಇಲ್ಲ. ಇದನ್ನ ಅರಿತು ಗಂಭೀರವಾಗಿ ಪರಿಗಣಿಸಿ ನಾರಾಯಣಗೌಡರನ್ನ ಬಿಡುಗಡೆ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ.
ಕನ್ನಡ ಹೋರಾಟಗಾರ ಹೋರಾಟ ಹತ್ತಿಕ್ತಾ ಇದ್ದಾನೆ ಅಂತ. ಹೌದೌದು, ನಿಜವಾಗ್ಲೂ ಇದು ಖಂಡನೀಯ. ಕನ್ನಡ ಹೋರಾಟಗಾರನ್ನ ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತದೆ. ಅದಕ್ಕಾಗಿ ನಾವು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀವಿ, ನೀವು ಕರ್ನಾಟಕದವರು, ನೀವು ನಮ್ಮವರೇ, ನಿಮ್ದು ತಂದೆ ತಾಯಿ ಎಲ್ಲ ಇಲ್ಲೇ ಇರ್ತಾರೆ, ನೀವೇನ್ ಬೇರೆ ಕಡೆಯಿಂದ ಬಂದಿಲ್ಲ. ಆದ್ರೆ ಬೇರೆ ಒಂದು ಬಂದವ್ರಿಗೆ ನೀವು ರಕ್ಷಣೆ ಕೊಡಕತ್ತಾರಲ್ಲ, ಅದನ್ನ ನಾವು ಖಂಡಿಸ್ತೀವಿ. ಬೇರೆ ಹೊಲ ರಕ್ಷಣೆ ಮಾಡಿ ನಮ್ಮ ಹೊಲ ನಾವು ಮೇಯಿಸ್ಕೊಳ್ಳುವಂತ ಪಾಳಿ ಬರ್ತಾ ಇದೆ. ಅದಕ್ಕಾಗಿ ಯಾರು ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡ ಭಾಷೆ ಅಧಿಕೃತ ಭಾಷೆ, ಅದೇ ಆಡಳಿತ ಭಾಷೆ. ಆ ಭಾಷೆನ ಉಳಿಸುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿತ ಎಲ್ಲ ಕನ್ನಡಿಗರು ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಏನಂದ್ರೆ ಬೆಳಗಾವಿ ಚೆನ್ನಾಗಿ ಮುರುಕಲ್ಲಿ ಬೇಕೇ ಬೇಕು, ಬೇಕೇ